ಮಧ್ವರಾಯರಿಗೆ ನಮೋ ನಮೋ, ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ, ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ. ಗುರು ಮಧ್ವರಾಯರಿಗೆ ನಮೋ ನಮೋ, ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ, ನಮ್ಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹೋದ ವರ್ಷ ಆಷಾಢ ಮಾಸದಿಂದ ಆರಂಭಿಸಿಂಡು 1 ವರ್ಷಗಳ ಕಾಲ ಏಕಾದಶಿ, ಪ್ರತಿನಿತ್ಯ ಏಕಾದಶಿ, ಪ್ರತಿ ಏಕಾದಶಿ ಒಂದೊಂದು ಪಾಠಗಳನ್ನು ಮಾಡಬೇಕು ಅಂತ ಆರಂಭ ಮಾಡಿ ಪದ್ಯಮಾಲಾ ಗ್ರಂಥ, ನಾವು ಪೂಜೆ ಮಾಡುವ ಕ್ರಮ ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಡುವ ಪದ್ಯಮಾಲಾ ಗ್ರಂಥವನ್ನ 6 ತಿಂಗಳಿಗೂ ಹೆಚ್ಚು ಅದು ಪಾಠ ಆಗಿ ಮಂಗಳ ಆಗಿ, ಆನಂತರ ರಾಯರು ವಿಚರಿಸತಕ್ಕಂತಹ ಪ್ರಾತಃ ಸಂಕಲ್ಪ ಗದ್ಯ ಅದು ಕೂಡ ಬಿಡಿಸಿ ಬಿಡಿಸಿ ವಿಚಾರ ನೋಡಿ ಅದನ್ನು ತಿಳಿದುಕೊಳ್ಳುವ ರೀತಿಯಲ್ಲಿ ಏಕಾದಶಿ ದಿವಸ ಪಾಠ ಆಗ್ತಾ ಬಂತು. ನಾಳೆ ಏಕಾದಶಿಯಿಂದ, ಆಷಾಢ ಮಾಸ ಕೃಷ್ಣ ಪಕ್ಷ, ನಾಳೆ ದಿವಸ ಏಕಾದಶಿಯಿಂದ ಪ್ರತಿ ಏಕಾದಶಿ ಸದಾಚಾರ ಸ್ಮೃತಿ ಪಾಠ. ಬೆಳಗ್ಗೆ ಎದ್ದಾಗಿಂದ ನಾವು ರಾತ್ರಿಯ ತನಕವೂ ಕೂಡ ಏನೇನು ಮಾಡಬೇಕು, ಭಗವನ್ನಾಮ ಸ್ಮರಣೆ ಹೇಗೆ ಮಾಡಬೇಕು, ಭಗವಂತನ ಸ್ಮರಣೆ ಮಾಡಿಕೊಂಡೇ ಎದ್ದೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬೆಳಗ್ಗೆ ಎದ್ದಾಗಿಂದ ಮೃತ್ತಿಕಾ ಸ್ನಾನಗಳು ಹೇಗೆ, ಆಶೌಚ ವಿಧಿಗಳು, ಅದರ ನಂತರ ಸಂಧ್ಯಾ ವಂದನೆ, ದೇವರ ಪೂಜೆ, ನಿತ್ಯ ಕರ್ಮಗಳು, ಬೆಳಗ್ಗಿಂದ ರಾತ್ರಿವರೆಗೂ ಕೂಡ ನಾವು ಮಾಡತಕ್ಕಂತಹ ಎಲ್ಲ ಕೆಲಸಗಳನ್ನು ಕೂಡ ನಮಗೆ ತಿಳಿಸಿಕೊಡುವ ಶ್ರೀಮದ್ ಆಚಾರ್ಯರ ವಿಶಿಷ್ಟವಾದ, ಮೇಲ್ನೋಟಕ್ಕೆ ನಮಗೆ ತುಂಬಾ ಸುಲಭವಾಗಿ ತೋರುವಂತೆ ಇರುವ ಗ್ರಂಥ ಸದಾಚಾರ ಸ್ಮೃತಿ. ಅದನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಪ್ರತಿನಿತ್ಯ ನಮ್ಮ ಆಚಾರ ಹೇಗಿರಬೇಕು, ಡೈಲಿ ರೊಟೀನ್ ವರ್ಕ್ಸ್ ನಮ್ದು ಹೇಗಿರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಆ ಗ್ರಂಥದ ಪಾಠ ನಾಳೆ ಏಕಾದಶಿಯಿಂದ ಆರಂಭ ಆಗುತ್ತೆ. ಪ್ರತಿ ಏಕಾದಶಿ ಕ್ರೋಪೇಟ್ ಹಸ್ತಿನಾಪುರಂ ನಮ್ಮ ಮಠದಲ್ಲಿ ಬೆಳಗ್ಗೆ 9 ಗಂಟೆ ಮೇಲೆ ಪಾಠ ಆರಂಭ ಆಗುತ್ತೆ. ಮಠದಿಂದ ವ್ಯವಸ್ಥೆ ಮಾಡಿಕೊಂಡು, ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿ, ಈ ಪಾಠದ ಅನುಕೂಲತೆಯನ್ನ ಎಲ್ಲ ಸಜ್ಜನರು ಕೂಡ ಅದನ್ನು ಬಳಸ್ಕೊಳ್ಬೇಕು. ಎಲ್ಲರೂ ಕೂಡ ಪಾಠಕ್ಕೆ ಬಂದು ಗುರುಗಳ ಅಂತರ್ಯಾಮಿಯಾದ, ವಾಯುದೇವರ ಅಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕ್ರೋಂಪೇಟ್ ಹಸ್ತಿನಾಪುರಂ ಮಠದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಹರೇ ಶ್ರೀನಿವಾಸ.